ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದಾಗೆ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಆ್ಯನಿವರ್ಸರಿ. ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡೋಣ ಅಂತ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರು ನಾವು ಆ್ಯನಿವರ್ಸರಿ ದಿನ ಟ್ರಿಪ್ಪಲ್ಲಿದ್ವಿ. ಅಂದರೆ ಆ್ಯನಿವರ್ಸರಿ ದಿನ ನಾವು ಸಿಗಂದೂರು ಚೌಡೇಶ್ವರಿ ಮತ್ತು ಶೃಂಗೇರಿ ಆ ಸ್ಪಾಟ್ ಅಲ್ಲಿದ್ವಿ ನಾವು. ಅದೇ ರೀತಿ ಈ ವರ್ಷನೂ ಒಂದು ಮೆಮೊರಿ ಇರಲಿ ಆ್ಯನಿವರ್ಸರಿ ದಿನದ್ದು ಅನ್ನೋದಕ್ಕೋಸ್ಕರ ಒಂದು ಚಿಕ್ಕ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಇಯರ್ ನೋಡಿದಾಗ ಖುಷಿ ಅನಿಸುತ್ತಲ್ವಾ, ಟ್ರಿಪ್ಗೆ ಹೋಗಿದ್ವಿ, ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಅದೇ ರೀತಿ ನೆಕ್ಸ್ಟ್ ವರ್ಷ ನೋಡೋದಕ್ಕೆ ಅದು ಒಂದು ರೀತಿ ಖುಷಿ ಅನಿಸುತ್ತೆ, ಮೆಮೊರಿ ಇರುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅನ್ವಿಕ್ ಮತ್ತು ಗ್ರೀಷ್ಮ ಇಬ್ಬರು ಎದ್ದು ರೆಡಿ ಆಗ್ತಾ ಇದ್ದಾರೆ. ಈಗ ನಾನು ರೆಡಿ ಆಗಬೇಕು. ಅಂದಾಗೆ ನಾನು ಈ ಸೀರೆ ಹಾಕ್ಕೊಂಡು ಇವತ್ತು ರೆಡಿ ಆಗ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ಮೆಮೊರಿ ಸ್ಯಾರಿ. ಅಂದರೆ ನಾನು ಧಾರೆ ಟೈಮಲ್ಲಿ ನನ್ನ ಮದುವೆ ದಿನ ಹಾಕಿದ್ದಂತಹ ಸ್ಯಾರಿ ಇದು. ಇದೇನಪ್ಪ ಧಾರೆ ಸೀರೆ ಅಂತೇಳಿ ಬ್ಲ್ಯಾಕ್ ಕಲರ್ ಸೀರೆ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ನಾನು ನನ್ನ ಮದುವೆಲಿ ಬಿಟ್ಟರೆ ನೆಕ್ಸ್ಟ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಇವಾಗಲೇ ಆಗ್ತಾ ಇರೋದು ಈ ಸ್ಯಾರಿ. ನಾನು ನನ್ನ ತಂಗಿ ಮದುವೆ ಟೈಮಲ್ಲಿ ನಂದು ಧಾರೆ ಸೀರೆ ಹಾಕಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ದೆ. ಲಾಸ್ಟಲ್ಲಿ ನೋಡ್ತೀನಿ ಅದು ಫುಲ್ಲು ಮಾರ್ಕ್ ಆಗಿತ್ತು, ಅರ್ಶಿನ ಮತ್ತು ಧಾರೆದು ಹಾಲೆಲ್ಲ ಚೆಲ್ಲಿತ್ತಲ್ಲ. ಅದಕ್ಕೆ ಡ್ರೈ ಕ್ಲೀನ್ ಕೊಡೋಣ ಅಂತ ಕೊಟ್ಟಿದ್ದೆ. ಅವ್ರು ನೋಡಿದ್ರೆ ಹ್ಯಾಂಡ್ ವಾಶ್ ಮಾಡ್ದಂಗೆ ಮಾಡಿಟ್ಟು ಕಲರ್ಸ್ ಎಲ್ಲ ಮಾಡಿಬಿಟ್ಟಿದ್ರು. ತುಂಬಾ ಬೇಜಾರಾಯಿತು, ನನ್ನ ಧಾರೆ ಸೀರೆ ಒಂದೇ ಸಲ ಹಾಕಿದ್ದಲ್ಲ ಅಂತ. ಅದಾದಮೇಲೆ ಇನ್ನೇನು ಮಾಡೋದು, ನೆಕ್ಸ್ಟು ಈ ಥರ ಬೇರೆ ಕಲರ್ಸ್ ಹಾಕಿ ಚೇಂಜ್ ಮಾಡಿದೆ. ಅದಕ್ಕೋಸ್ಕರ ಇದೊಂದು ರೀತಿ ಸ್ಪೆಷಲ್ ಸ್ಯಾರಿ ನನಗೆ. ಅನ್ವಿಕ್, ಏನು ಸ್ಪೆಷಲ್ ಇವತ್ತು? ಆ್ಯನಿವರ್ಸರಿ. ವಿಶ್ ಮಾಡ್ದೆ ಪಪ್ಪಂಗೆ? ಇವಾಗ ವಿಶ್ ಮಾಡ್ತೀನಿ. ಈಗ ಹ್ಯಾಪಿ ಆ್ಯನಿವರ್ಸರಿ ರೀ. ಥ್ಯಾಂಕ್ ಯು ರೀ. ಆ್ಯನಿವರ್ಸರಿಗೋಸ್ಕರ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ದೇವಿ ದರ್ಶನ ಮಾಡ್ಕೊಂಡು ಒಳ್ಳೇದಾಗಲಿ. ಈ ಎಷ್ಟು ವರ್ಷ ಆಯಿತು ರೀ ಆ್ಯನಿವರ್ಸರಿ? 15 ವರ್ಷ. ಇನ್ನೂ 50 ವರ್ಷ ಆಗಲಿ. ಅದೇ ರೀತಿ ಖುಷಿಯಾಗಿ ಜೊತೆಯಾಗಿ ಇದೇ ಥರ ಒಂದೊಂದ್ಸಲ ಕಚ್ಚಾಡ್ಕೊಂಡು ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಅದಾದಮೇಲೆ ಹೊಂದ್ಕೊಂಡು ಜೊತೆಯಾಗಿ ಇದೇ ರೀತಿ ಹೋಗೋಣ ಅಂತ ಹೇಳ್ತಾ ಹ್ಯಾಪಿ ಆ್ಯನಿವರ್ಸರಿ. ಗೊತ್ತಾಯ್ತಾ? ಈಗ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಅದಾದಮೇಲೆ ಡೈರೆಕ್ಟ್ ದೇವಸ್ಥಾನದ ಹತ್ರಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೋಗ್ಬೇಕಾದ್ರೆ ಏನೂ ರಶ್ ಅಂತಾನೆ ಅನಿಸ್ಲಿಲ್ಲ. ಆಮೇಲೆ ದೇವಸ್ಥಾನದ ಹತ್ರ ಹೋಗ್ತಾ ಅನಿಸ್ತು, ಆಮೇಲೆ ಇಷ್ಟೊಂದು ರಶ್ ಇದೆಯಲ್ಲಪ್ಪ, ಪ್ರತಿದಿನ ಇದೇ ಥರನೇ ಇರುತ್ತೆ ಅಂತ. ಅಷ್ಟೊತ್ತಿಗಾಗಲೇ ಬಿಸಿಲು ಸ್ಟಾರ್ಟ್ ಆಗಿತ್ತು ಬೆಳಗ್ಗೆನೆ. ಮಾಡ್ತಾ ಇರೋದು ಬೇಡ ಅಂತ ಹತ್ರ ಅಲ್ವಾ ಇದು, ಗೋಪುರಕ್ಕೆ ಹತ್ರ ಅಂದ್ರೆ ಅಪಾಯನೇ ತಾನೇ ಇದು. ಲಾಸ್ಟ್ ಟೈಮ್ ನಾವು ಆಷಾಢ ಶುಕ್ರವಾರಕ್ಕೆ ಬಂದಿದ್ವಿ ಅನ್ವಿಕ್. ನೀವಿಬ್ರು ಸ್ಕೂಲ್ಗೆ ಹೋಗಿದ್ರಲ್ಲ, ಅವಾಗ ಬಂದಿದ್ವಿ. ಇವಾಗ ಆ್ಯನಿವರ್ಸರಿ ದಿನ ಬಂದಿದ್ವಿ. ಇಲ್ಲಿ ಮಾಲ್ ಕಟ್ಟಬೇಕು ಅಂತ, ಏನೋ ಮಳ್ಳಿಗೆ ಕಟ್ಟಬೇಕು ಅಂತ ಹೇಳಿದ್ದು. ಬಾ ಹೋಗೋಣ, ಈಗ ಪಪ್ಪ ಕಾಯ್ತಾ ಇದ್ದಾರೆ. ಖುಷಿ ಆಯ್ತಲ್ವ ಅನ್ವೇ ಗ್ರೀಷ್ಮ? ನಮಗೆ ಮಡ್ಲಕ್ಕಿನೂ ಸಿಕ್ತು. ನೋಡಿದೆ, ತೋರಿಸು ಗ್ರೀಷ್ಮ. ಮಡ್ಲಕ್ಕಿ ಸಿಕ್ತು, ಲಡ್ಡು ಪ್ರಸಾದ ಸಿಕ್ತು, ಒಳ್ಳೆಯ ದರ್ಶನ ಆಯಿತು. ಆ್ಯನಿವರ್ಸರಿ ದಿನ ತುಂಬ ಖುಷಿ ಆಯಿತು. ಮಡ್ಲಕ್ಕಿ ಎಲ್ಲ ಸೇರಿಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ್ರದ್ದು ಉತ್ಸವ ಮೂರ್ತಿ ಮೆರವಣಿಗೆನ 2 ಸಲ ನೋಡಿದ್ವಿ. ದೇವಸ್ಥಾನದೊಳಗಡೆ ಒಂದ್ಸಲ, ಮತ್ತೆ ನಾವು ಹೊರಗಡೆ ಬಂದಿದ್ವಿ, ಅವಾಗಲೂ ಒಂದ್ಸಲ ಮೆರವಣಿಗೆ ಆಯಿತು. 2 ಸಲ ನೋಡಿದ್ವಲ್ಲ ಅನ್ನೋದೊಂದು ಖುಷಿ ಅನಿಸ್ತು, ಚೆನ್ನಾಗಿತ್ತು.
ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಮಡ್ಲಕ್ಕಿ ಎಲ್ಲ ತಗೊಂಡು ಹೂವು ಪ್ರಸಾದ ಎಲ್ಲ ತಗೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಈಗ ಟಿಫನ್ಗೆಲ್ಲಾದರೂ ಹೋಗಿ ತಂಗೆ ಟಿಫನ್ ಮಾಡ್ಕೊಂಡು ಅದಾದಮೇಲೆ ಮನೆಗೆ ಹೊರಡಬೇಕು. ಜೊತೆಗೆ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲೇ. ಮಹಿಷಾಸುರಂದು ಸ್ಟ್ಯಾಚು, ಟೂರಿಸ್ಟ್ಗಳೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ನಾವು ಆಲ್ರೆಡಿ ಫೋಟೋ ತಗೊಂಡಿದ್ವಲ್ಲ ಅಂತೇಳಿ ಅಲ್ಲಿಂದ ಹೊರಟ್ವಿ. ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಅಂತ ನಾವು ಹೋಟೆಲ್ಗೆ ಬಂದಿದ್ವಿ. ಅದಾದಮೇಲೆ ಮತ್ತೆ ನೈಟಲ್ಲಿ ಡಿನ್ನರ್ಗೆ ಅಂತ ಹೋಟೆಲ್ಗೆ ಬಂದಿದ್ವಿ. ಅದನ್ನು ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ಆನಿವರ್ಸರಿ ದಿನ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಲೇಬೇಕಂತ ಏನಿಲ್ಲ. ಫ್ಯಾಮಿಲಿ ಜೊತೆ ಖುಷಿಯಾಗಿ ಡೇ ಫುಲ್ ಕಾಲ ಕಳೆದ್ರು ಕೂಡ ಅದು ಒಂದು ರೀತಿ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಪೀಸ್ಫುಲ್ ಆಗಿ ಖುಷಿಯಾಗಿತ್ತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆ್ಯನಿವರ್ಸರಿ ವ್ಲಾಗ್ನ ಮೆಮೊರೀಸ್ಗೋಸ್ಕರ ಈ ಒಂದು ಚಿಕ್ಕ ವ್ಲಾಗ್ನ ಮಾಡಿದ್ದು. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಎಂಡಿಂಗಲ್ಲಿ ನಮ್ಮ 15 ವರ್ಷದ ಮದುವೆ ಜರ್ನಿಯ ಕೆಲವೊಂದು ಫೋಟೋಸ್ನ ಶೇರ್ ಮಾಡಿದ್ದೀನಿ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.